ನಮಸ್ಕಾರ. ಮುಖ್ಯಾಂಶಗಳು. ಮಧ್ಯವರ್ತಿಗಳ ನಿರ್ಮೂಲನೆ ಹಾಗೂ ನೇರ ನಗದು ವರ್ಗಾವಣೆಯಿಂದ ಬೊಕ್ಕಸಕ್ಕೆ ವಾರ್ಷಿಕ 90,000 ಕೋಟಿ ರೂಪಾಯಿ ಉಳಿತಾಯ. ಪ್ರಧಾನಿ ನರೇಂದ್ರ ಮೋದಿ. ಪ್ರಯಾಗ್ರಾಜ್ನಲ್ಲಿ ವಿಶ್ವವಿಖ್ಯಾತ ಕುಂಭಮೇಳ, ಸಹಸ್ರಾರು ಭಕ್ತರು ಭಾಗಿ. ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ. ಭಾರತೀಯ ಸೇನಾ ದಿನ ಆಚರಣೆ, ಹುತಾತ್ಮ ಯೋಧರ ಸಾಧನೆ ಸ್ಮರಣೆ. ಅಡಿಲೇಡ್ ಏಕದಿನ ಕ್ರಿಕೆಟ್ ಪಂದ್ಯ, ಭಾರತದ ಗೆಲುವಿಗೆ 293 ರನ್ ಗುರಿ ಒಡ್ಡಿದ ಆಸ್ಟ್ರೇಲಿಯಾ. ವಾರ್ತೆಗಳ ವಿವರ. ಕಳೆದ 4.5 ವರ್ಷಗಳಲ್ಲಿ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ಆಡಳಿತ ನೀಡಲಾಗಿದ್ದು, ಮಧ್ಯವರ್ತಿಗಳ ನಿರ್ಮೂಲನೆಯಿಂದಾಗಿ ಫಲಾನುಭವಿಗಳಿಗೆ ಎಲ್ಲಾ ಯೋಜನೆಗಳ ಲಾಭ ದೊರೆಯುತ್ತಿದೆ. ಸರ್ಕಾರದ ಬೊಕ್ಕಸಕ್ಕೂ ವಾರ್ಷಿಕ 90,000 ಕೋಟಿ ರೂಪಾಯಿ ಉಳಿತಾಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಒಡಿಶಾದ ಬಲಾಂಗೀರ್ನಲ್ಲಿಂದು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಿದ ಅವರು, ಹಿಂದಿನ ಸರ್ಕಾರಗಳಿಗಿಂತ ಎನ್ಡಿಎ ಸರ್ಕಾರ 3 ಪಟ್ಟು ವೇಗದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಿದೆ. ತಮ್ಮ ಸರ್ಕಾರದ ಮೇಕ್ ಇನ್ ಇಂಡಿಯಾ ಯೋಜನೆ ಜಾಗತಿಕ ಮಟ್ಟದಲ್ಲಿ ಶ್ಲಾಘನೆ ಪಡೆದಿದೆ ಎಂದರು. ಮೂಲಸೌಕರ್ಯ ಮತ್ತು ಸಾರಿಗೆ ಸಂಪರ್ಕ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಇದರಿಂದ ಪ್ರವಾಸೋದ್ಯಮ ಅಭಿವೃದ್ಧಿ ಜೊತೆಗೆ ಉದ್ಯೋಗಾವಕಾಶ ಸೃಷ್ಟಿಯಾಗುತ್ತಿದೆ. ಒಡಿಶಾದಲ್ಲಿ ಕಳೆದ 1 ತಿಂಗಳಲ್ಲಿ 20,000 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದರು. ಭಾರತದ ಪ್ರಾಚೀನ ಪರಂಪರೆ ರಕ್ಷಣೆ ಜೊತೆಗೆ ಆಧುನಿಕ ತಂತ್ರಜ್ಞಾನ ಒಳಗೊಂಡ ಅಭಿವೃದ್ಧಿಗೂ ಒತ್ತು ನೀಡಲಾಗಿದೆ. ಭಾರತದಿಂದ ಪ್ರಾಚೀನ ವಸ್ತುಗಳು ಮತ್ತು ಶಿಲಾಮೂರ್ತಿಗಳ ಕಳ್ಳ ಸಾಗಣೆ ತಡೆಯಲಾಗಿದ್ದು, ವಿದೇಶಗಳಿಗೆ ಕೊಂಡೊಯ್ಯಲಾಗಿದ್ದ ಅಮೂಲ್ಯ ಪ್ರಾಚೀನ ಮೂರ್ತಿಗಳನ್ನು ಕಳೆದ 4 ವರ್ಷಗಳಲ್ಲಿ ವಾಪಸ್ ತರಲಾಗಿದೆ ಎಂದು ಅವರು ಹೇಳಿದರು. ಕಳೆದ ವರ್ಷ ಛತ್ತೀಸ್ಗಢದಲ್ಲಿ ನಕ್ಸಲ್ ದಾಳಿಯಲ್ಲಿ ಮೃತಪಟ್ಟಿದ್ದ ಡಿಡಿ ನ್ಯೂಸ್ ಕ್ಯಾಮರಾಮನ್ ಅಚ್ಯುತಾನಂದ ಸಾಹು ಅವರನ್ನು ಸ್ಮರಿಸಿದ ಪ್ರಧಾನಿ, ನಕ್ಸಲ್ ಹಾವಳಿಯನ್ನು ಯಶಸ್ವಿಯಾಗಿ ನಿಯಂತ್ರಿಸಲಾಗಿದೆ. ಆದಿವಾಸಿ ಮತ್ತು ಬುಡಕಟ್ಟು ಜನರ ಸರ್ವತೋಮುಖ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು, ಗಣಿಗಾರಿಕೆ ಲಾಭಾಂಶದಲ್ಲಿ ಗಣಿ ಪ್ರದೇಶದ ಜನರಿಗೂ ಪಾಲು ದೊರಕಿಸಲು ಕಾನೂನು ತಿದ್ದುಪಡಿ ಮಾಡಲಾಗಿದೆ ಎಂದು ಹೇಳಿದರು. केंद्र सरकार धरोहरों और आस्था के स्थलों को विकसित करने में जुटी हुई है. ओडिशा के अनेक मंदिरों, पुराने किलों और दूसरे स्थानों का सुंदरीकरण और उनको संवारने का प्रयास भी किया जा रहा है. साथियों, एक और स्मारक के नवीनीकरण की आज शुरुआत हुई है. कालाहंडी का असुरागढ़ किला, यह हमारे शौर्य का प्रतीक तो रहा ही है, साथ में एक अहम राजनीतिक और व्यापारिक केंद्र. ये महाकंटारा को कलिंग से जोड़ता था. अपने इतिहास के इन स्वर्णिम अध्यायों के साथ पुनः जुड़ते हुए मुझे बहुत प्रसन्नता हो रही है. यानी कि ಇದಕ್ಕೂ ಮುನ್ನ ಬಲಾಂಗೀರ್ನಲ್ಲಿ 1,550 ಕೋಟಿ ರೂಪಾಯಿ ಮೊತ್ತದ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಅವರು ಚಾಲನೆ ನೀಡಿದರು. ಕೇಂದ್ರ ಪೆಟ್ರೋಲಿಯಂ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತಿತರರು ಉಪಸ್ಥಿತರಿದ್ದರು. 1,085 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಂಡ 813 ಕಿಲೋಮೀಟರ್ ಉದ್ದದ ಜಾರ್ಸುಗುಡ ವಿಜಯನಗರಂ ಹಾಗೂ ಸಂಬಲ್ಪುರ್ ಅಂಗುಲ್ ರೈಲು ಮಾರ್ಗಗಳ ವಿದ್ಯುದೀಕರಣ, 15 ಕಿಲೋಮೀಟರ್ ಉದ್ದದ ಬಲಂಗೀರ್ ಪಿಚ್ಚುವಲ್ಲಿ ನೂತನ ರೈಲು ಮಾರ್ಗ ಸೇರಿದಂತೆ ವಿವಿಧ ರೈಲ್ವೆ ಯೋಜನೆಗಳನ್ನು ಪ್ರಧಾನಿ ಉದ್ಘಾಟಿಸಿದರು. नववर्ष में ಹಬ್ಬದ ಶುಭಾಶಯದೊಂದಿಗೆ ಭಾಷಣ ಆರಂಭಿಸಿದ ಪ್ರಧಾನಿ ನರೇಂದ್ರ ಮೋದಿ, ಕಳೆದ 1 ತಿಂಗಳ ಅವಧಿಯಲ್ಲಿ 3ನೇ ಬಾರಿಗೆ ತಾವು ಈ ರಾಜ್ಯಕ್ಕೆ ಭೇಟಿ ನೀಡುತ್ತಿದ್ದು, ಶಿಕ್ಷಣ, ಸಂಪರ್ಕ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದ್ದು, ಇದರಿಂದ ಒಡಿಶಾದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು. ಒಡಿಶಾ ರಾಜ್ಯ ನೈಸರ್ಗಿಕವಾಗಿ ಸಂಪದ್ಭರಿತವಾಗಿದ್ದು, ಕಳೆದ 4 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ಇಲ್ಲಿಯ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳು ಹಾಗೂ ಶ್ರದ್ಧಾ ಕೇಂದ್ರಗಳ ಅಭಿವೃದ್ಧಿಗೆ ಕ್ರಮ ಕೈಗೊಂಡಿದೆ ಎಂದರು. देश के सभी नागरिकों को अनेक अनेक शुभकामनाएं. साथियों, पूर्वी भारत के विकास के लिए, ओडिशा के विकास के लिए केंद्र सरकार का अभियान निरंतर जारी है. बीते 1 महीने में तीसरी बार मैं आपके बीच आया हूं. थोड़ी देर पहले यहां 1550 करोड़ रुपए से अधिक की परियोजनाओं का उद्घाटन, लोकार्पण
यह शिलान्यास किया गया है। ಬಳಿಕ ಪ್ರಧಾನಿ ಇಂದು ಕೇರಳಕ್ಕೂ ಭೇಟಿ ನೀಡಲಿದ್ದು ಕೊಲ್ಲಂನ ಬೈಪಾಸ್ ರಸ್ತೆ ಉದ್ಘಾಟಿಸಲಿದ್ದಾರೆ. ಮೇವಾರಂನಿಂದ ಕವನಾಡಿಗೆ ಸಂಪರ್ಕಿಸುವ 13 ಕಿಲೋಮೀಟರ್ ರಸ್ತೆ ಇದಾಗಿದ್ದು ಇದರಿಂದ ತಿರುವನಂತಪುರಂನಿಂದ ಕೇರಳದ ವಿವಿಧ ಭಾಗಗಳಿಗೆ ತೆರಳಲು ಅನುಕೂಲವಾಗುತ್ತದೆ ಎಂದು ಹೇಳಿದರು. ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಿ ಕೊಲ್ಲಂನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಲಿದ್ದು ನಂತರ ಪದ್ಮನಾಭ ಸ್ವಾಮಿ ದರ್ಶನ ಪಡೆಯಲಿದ್ದಾರೆ. ಇದೇ ವೇಳೆ ದೇವಸ್ಥಾನದ ಸಂಕೀರ್ಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ. ರಾಜ್ಯದ ಸಹಕಾರಿ ಬ್ಯಾಂಕ್ಗಳಲ್ಲಿ ಬೆಳೆ ಸಾಲ ಹೊಂದಿರುವ 1,10,000 ರೈತರ ಖಾತೆಗಳಿಗೆ ಈ ತಿಂಗಳ 11ರವರೆಗೆ 616 ಕೋಟಿ ರೂಪಾಯಿ ಹಾಗೂ ವಾಣಿಜ್ಯ ಬ್ಯಾಂಕ್ಗಳಲ್ಲಿ 58,000 ರೈತರ ಸಾಲ ಖಾತೆಗಳಿಗೆ 260 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಒಟ್ಟು 1,70,000 ಖಾತೆಗಳಿಗೆ 876 ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮೊತ್ತ ಬಿಡುಗಡೆ ಮಾಡಲಾಗಿದೆ. ಜನವರಿ 11ರವರೆಗೆ ಒಟ್ಟು 10 ಲಕ್ಷಕ್ಕೂ ಹೆಚ್ಚು ರೈತರು ಸಾಲ ಮನ್ನಾ ಯೋಜನೆಗೆ ಅರ್ಹತೆ ಹೊಂದಿದ್ದು ಸಹಕಾರಿ ಹಾಗೂ ವಾಣಿಜ್ಯ ಬ್ಯಾಂಕ್ಗಳ ಸಾಲ ಖಾತೆಗಳಿಗೆ ಮನ್ನಾ ಮೊತ್ತವನ್ನು ಪ್ರಕ್ರಿಯೆ ಪೂರ್ಣವಾಗುವವರೆಗೆ ನಿಯಮಿತವಾಗಿ ಪಾವತಿಸಲಾಗುವುದು ಎಂದು ಅವರು ಹೇಳಿದರು. ಸಹಕಾರಿ ಬ್ಯಾಂಕ್ಗಳಲ್ಲಿ ಸಾಲವನ್ನು ತೀರಿಸುವ ಕಾಲಾವಧಿ ಮುಗಿದ ನಂತರ ಮನ್ನಾ ಮೊತ್ತ ಬಿಡುಗಡೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ವಿಶ್ವವಿಖ್ಯಾತ ಕುಂಭಮೇಳ ಇಂದಿನಿಂದ ಆರಂಭಗೊಂಡಿದೆ. ಮಕರ ಸಂಕ್ರಾಂತಿಯ ಪುಣ್ಯ ದಿನವಾದ ಇಂದು ದೇಶ ವಿದೇಶಗಳ ಲಕ್ಷಾಂತರ ಜನರು ಮೇಳಕ್ಕೆ ಆಗಮಿಸಿದ್ದು ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನದಲ್ಲಿ ಪಾಲ್ಗೊಂಡಿದ್ದಾರೆ. ಯಾತ್ರಿಕರ ಅನುಕೂಲಕ್ಕಾಗಿ ಗಂಗಾ ಯಮುನಾ ನದಿ ತಟದಲ್ಲಿ ಅತ್ಯಾಧುನಿಕ ಸೌಲಭ್ಯ ಹೊಂದಿರುವ ಹೋಟೆಲ್, ರೆಸ್ಟೋರೆಂಟ್ಗಳನ್ನು ತೆರೆಯಲಾಗಿದೆ. ಕುಂಭಮೇಳ ನಡೆಯುವ ಸ್ಥಳದಲ್ಲಿ ರಾತ್ರಿ ವೇಳೆ ವಾಹನ ಸಂಚಾರ ನಿಷೇಧಿಸಲಾಗಿದೆ. ಮಹಾಶಿವರಾತ್ರಿಯವರೆಗೆ ನಡೆಯುವ ಕುಂಭಮೇಳಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವತಿಯಿಂದ ಅಗತ್ಯ ಮೂಲ ಸೌಕರ್ಯ ಹಾಗೂ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಇಂದು ಮೊದಲನೇ ಶಾಹಿ ಸ್ನಾನ ನಡೆಯುತ್ತಿದ್ದು ಈ ತಿಂಗಳ 21, 2ನೇ ಹಾಗೂ 31ರಂದು 3ನೇ ಶಾಹಿ ಸ್ನಾನವಿದ್ದು ಲಕ್ಷಾಂತರ ಜನ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ. ಪ್ರಧಾನಿ ನರೇಂದ್ರ ಮೋದಿ ಕುಂಭಮೇಳ ಪ್ರಯುಕ್ತ ವಿಡಿಯೋ ಸಂದೇಶದ ಮೂಲಕ ದೇಶದ ಜನರಿಗೆ ಶುಭಾಶಯವನ್ನು ಕೋರಿದ್ದಾರೆ. के जरिए पूरा देश उसमें आने वाले करोड़ों लोगों के बीच होने वाला संपर्क और संवाद हमारे देश को दिशा देता है. कुंभ में आने ಭಾರತೀಯ ಸೇನಾ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. करोड़ों विचारों का प्रवाह भी भारत को समृद्ध और सशक्त बनाता है. ಭಾರತೀಯ ಸೇನಾ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಕರ್ನಾಟಕದವರೇ ಆದ ಫೀಲ್ಡ್ ಮಾರ್ಷಲ್ ಕಾರಿಯಪ್ಪ ಜನವರಿ 15, 1948ರಂದು ಭಾರತೀಯ ಸೇನೆಯ ಮುಖ್ಯಸ್ಥರಾಗಿ ನೇಮಕಗೊಂಡ ಹಿನ್ನೆಲೆಯಲ್ಲಿ ಇಂದು ಭಾರತೀಯ ಸೇನಾ ದಿನ ಆಚರಿಸಲಾಗುತ್ತಿದೆ. ಸೇನಾ ದಿನ ಆಚರಣೆಯ ಮೂಲಕ ದೇಶದ ಸಂರಕ್ಷಣೆಯಲ್ಲಿ ಹುತಾತ್ಮರಾದ ವೀರ ಯೋಧರ ಬಲಿದಾನವನ್ನು ಸ್ಮರಿಸಲಾಗುವುದು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸೇನಾ ದಿನದ ಅಂಗವಾಗಿ ಭಾರತೀಯ ಸೇನೆಯ ಯೋಧರು ಹಾಗೂ ಕುಟುಂಬ ಸದಸ್ಯರಿಗೆ ಶುಭಾಶಯ ಕೋರಿದ್ದಾರೆ. ಭಾರತೀಯರೆಲ್ಲರೂ ನೆಮ್ಮದಿಯಿಂದ ಜೀವನ ನಡೆಸಲು ಕಾರಣರಾಗಿರುವ ಯೋಧರು ದೇಶದ ಗೌರವದ ಪ್ರತೀಕರಾಗಿದ್ದಾರೆ ಎಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೇನಾ ದಿನದ ಅಂಗವಾಗಿ ಯೋಧರು, ನಿವೃತ್ತ ಯೋಧರು ಹಾಗೂ ಕುಟುಂಬದ ಸದಸ್ಯರಿಗೆ ಶುಭಾಶಯ ಕೋರಿದ್ದು, ಭಾರತೀಯ ಸೈನಿಕರ ದೃಢ ಸಂಕಲ್ಪ ಹಾಗೂ ಸಮರ್ಪಣಾ ಮನೋಭಾವದ ಬಗ್ಗೆ ಗೌರವವಿದ್ದು, ಅವರ ಅದಮ್ಯ ಸಾಹಸ ಹಾಗೂ ವೀರತ್ವದ ಗುಣಗಳಿಗೆ ವಂದನೆ ಸಲ್ಲಿಸುತ್ತೇನೆ ಎಂದಿದ್ದಾರೆ. ಸಾಮಾನ್ಯ ವರ್ಗದ ಆರ್ಥಿಕ ದುರ್ಬಲರಿಗೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ 10% ಮೀಸಲಾತಿ ಕಲ್ಪಿಸುವ ಕಾಯ್ದೆ ನಿನ್ನೆಯಿಂದ ಜಾರಿಗೆ ಬಂದಿದೆ. ಜನವರಿ 14ರಂದು ಕೇಂದ್ರ ಸರ್ಕಾರ ಈ ಕುರಿತು ಅಧಿಸೂಚನೆ ಹೊರಡಿಸಿದ್ದು, ಸಂವಿಧಾನದ 103ನೇ ತಿದ್ದುಪಡಿ ವಿಧೇಯಕ 2019 ಜಾರಿಗೊಳಿಸಲಾಗಿದೆ. ಸಂಸತ್ತಿನಲ್ಲಿ ಅನುಮೋದನೆಗೊಂಡಿದ್ದ ಕಾಯ್ದೆಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಕಳೆದ ಶನಿವಾರ ಅಂಕಿತ ಹಾಕಿದ್ದರು. ಸಂವಿಧಾನ 15 ಮತ್ತು 16ನೇ ತಿದ್ದುಪಡಿಗೆ ತರಲಾಗಿದ್ದು, ಆರ್ಥಿಕವಾಗಿ ಹಿಂದುಳಿದ ಸಾಮಾನ್ಯ ವರ್ಗದ ಜನತೆಗೆ ಮೀಸಲಾತಿ ಒದಗಿಸಲಾಗಿದೆ. ಇಂದು ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ.
ಈ ದಿನ ಸೂರ್ಯ ತನ್ನ ಪಥವನ್ನು ದಕ್ಷಿಣದಿಂದ ಉತ್ತರಕ್ಕೆ ಬದಲಿಸುವ ಪರ್ವಕಾಲ. ಇದನ್ನೇ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಕಾಲವೆಂದು ಬಣ್ಣಿಸಲಾಗುತ್ತದೆ. ಸಂಕ್ರಮಣದ ಈ ದಿನದಿಂದ ಪ್ರಕೃತಿಯಲ್ಲಿ ಹಲವು ಬದಲಾವಣೆಗಳು ಕಂಡುಬರುತ್ತವೆ. ವಿಶೇಷವಾಗಿ ಮಣ್ಣಿನ ಮಕ್ಕಳು ಸಂಭ್ರಮಿಸುವ ಕಾಲ ಇದಾಗಿದ್ದು, ವರ್ಷದ ಮೊದಲ ಹಬ್ಬವಾಗಿರುವ ಇದನ್ನು ಸುಗ್ಗಿ ಹಬ್ಬವಾಗಿಯೂ ಆಚರಿಸಲಾಗುತ್ತದೆ. ಧಾನ್ಯ ಲಕ್ಷ್ಮಿಯನ್ನು ಮನೆ ತುಂಬಿಸಿಕೊಂಡು ಎಳ್ಳು ಬೆಲ್ಲ ಬೀರಿ ಒಳ್ಳೆಯ ಮಾತನಾಡುವ ಮೂಲಕ ಸಹೋದರತ್ವ ಸಂದೇಶ ಸಾರುವ ಸಂಕ್ರಾಂತಿಯನ್ನು ಇಂದು ಸಂಭ್ರಮ ಸಡಗರಗಳಿಂದ ಆಚರಿಸಲಾಗುತ್ತಿದೆ. ಮಕರ ಸಂಕ್ರಾಂತಿ ಹಬ್ಬಕ್ಕೆ ಅಗತ್ಯ ವಸ್ತುಗಳ ಖರೀದಿ ಎಲ್ಲೆಡೆ ಭರದಿಂದ ನಡೆಯುತ್ತಿದೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಎಳ್ಳು ಬೆಲ್ಲ, ಹಸಿ ಶೇಂಗಾ, ಕಬ್ಬು, ಗೆಣಸು, ಹೂವು ಹಾಗೂ ಅವರೆಕಾಯಿ ಖರೀದಿಸುತ್ತಿದ್ದ ದೃಶ್ಯ ಸಾಮಾನ್ಯವಾಗಿದೆ. ಮತ್ತೊಂದೆಡೆ ಮಲ್ಲೇಶ್ವರ ಮಾರುಕಟ್ಟೆಯಲ್ಲಿ ಎಳ್ಳು ಬೆಲ್ಲದ ಪೊಟ್ಟಣಗಳು ಖರೀದಿಸಲು ಗ್ರಾಹಕರು ಮುಂದಾಗಿದ್ದಾರೆ. ಹುರಿದ ಕಡಲೆಕಾಯಿ ಬೀಜ, ಅಚ್ಚು ಬೆಲ್ಲ, ಹುರಿಗಡಲೆ, ಕೊಬ್ಬರಿಯ ಪ್ರತ್ಯೇಕ ಪೊಟ್ಟಣಗಳು ಹಾಗೂ ಎಲ್ಲವನ್ನು ಮಿಶ್ರ ಮಾಡಿದ ಪೊಟ್ಟಣಗಳು, ವಿವಿಧ ವಿನ್ಯಾಸದ ಸಕ್ಕರೆಯ ಅಚ್ಚುಗಳ ಮಾರಾಟ ಭರಾಟೆಯಲ್ಲಿ ತೊಡಗಿದ್ದಾರೆ. ವಿವಿಧ ಬಗೆಯ ಹೂಗಳು, ಕಬ್ಬು, ಗೆಣಸು, ಅವರೆಕಾಯಿ, ಕಡಲೆಕಾಯಿ ಮಾರಾಟ ಸುಗ್ಗಿಯ ಸೊಬಗನ್ನು ಸಾರುತ್ತಿವೆ. ಸಂಕ್ರಾಂತಿಯ ಅಂಗವಾಗಿ ಬೆಂಗಳೂರಿನ ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿಂದು ವಿಶೇಷ ಪೂಜೆ ಕೈಂಕರ್ಯಗಳು ಕೈಗೊಂಡಿದ್ದು, ನೂರಾರು ಭಕ್ತರು ದರ್ಶನ ಪಡೆದರು. ಸ್ಮಾರ್ಟ್ ಸಿಟಿಗಳ ಅಭಿವೃದ್ಧಿ ಕಾರ್ಯದಲ್ಲಿ ಗಣನೀಯ ಪ್ರಗತಿ ದಾಖಲಾಗಿದೆ ಎಂದು ಕೇಂದ್ರ ನಗರ ವ್ಯವಹಾರಗಳು ಮತ್ತು ವಸತಿ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ದೆಹಲಿಯಲ್ಲಿ ನಿನ್ನೆ ಹೇಳಿದ್ದಾರೆ. ವಸತಿ ವಲಯದಲ್ಲಿ ಜಾಗತಿಕ ಸವಾಲುಗಳು ಕುರಿತ ಕಾರ್ಯಕ್ರಮದಲ್ಲಿ ಅವರು, ಸ್ಮಾರ್ಟ್ ಸಿಟಿಗಳ ಅಭಿವೃದ್ಧಿ ಸಂಬಂಧ 2019ರ ಡಿಸೆಂಬರ್ ಹೊತ್ತಿಗೆ 50 ಸಮಗ್ರ ನಿಯಂತ್ರಣ ಕೇಂದ್ರಗಳ ಸ್ಥಾಪನೆಯಾಗಲಿದೆ ಎಂದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಸರ್ಕಾರವೇ ಜಮೀನು ಒದಗಿಸುತ್ತದೆ. ವಸತಿ ವಲಯದಲ್ಲಿ ಆಧುನಿಕ ತಂತ್ರಜ್ಞಾನಗಳ ಬಳಕೆಯ ಅನುಕೂಲಗಳನ್ನು ಪ್ರಮುಖ ವಿದೇಶಗಳಲ್ಲಿ ನೋಡುವ ಅಗತ್ಯ ಇದೆ ಎಂದು ಅವರು ಪ್ರತಿಪಾದಿಸಿದರು. Episode. I had a start question in Parliament the other day. So when I was clearing the draft answer for the start question, the figure given to me was that the tendering has been done for project. ಇನ್ನಷ್ಟು ದೇಶಗಳ ಜತೆ ದ್ವಿಪಕ್ಷೀಯ ವ್ಯಾಪಾರ ನಡೆಸುವ ನಿಟ್ಟಿನಲ್ಲಿ ಭಾರತ ಸರ್ವ ಪ್ರಯತ್ನ ನಡೆಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಸುರೇಶ್ ಪ್ರಭು ಹೇಳಿದ್ದಾರೆ. ಮುಖ್ಯ ವ್ಯಾಪಾರವನ್ನು ಇನ್ನಷ್ಟು ಸರಳಗೊಳಿಸಿ ವಿಶ್ವ ವಾಣಿಜ್ಯ ಸಂಸ್ಥೆಯ ವಿಧಾನವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿರುವುದು ಇದರ ಗುರಿಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಆರ್ಥಿಕ ರಕ್ಷಣಾ ನೀತಿ ಈಗ ಜಗತ್ತು ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲಾಗಿದೆ. ಭಾರತ ಒಂದು ದೇಶವಾಗಿ ಎಲ್ಲ ದೇಶಗಳೊಂದಿಗೆ ಮುಕ್ತ ವ್ಯಾಪಾರವನ್ನು ಬೆಂಬಲಿಸುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಮೊಬೈಲ್ ಫೋನ್ಗಳ ಅತಿ ಹೆಚ್ಚು ಬಳಕೆಯಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟಾಗಲಿದೆ ಎಂದು ತಜ್ಞರು ವಿಶ್ಲೇಷಿಸಿದ್ದಾರೆ. ಏಮ್ಸ್ ಸಂಸ್ಥೆಯ ಮಾನಸಿಕ ರೋಗ ತಜ್ಞ ಡಾಕ್ಟರ್ ರಾಕೇಶ್ ಕುಮಾರ್ ಛಡ್ಡಾ, ಸೆಲ್ಫೋನ್ ಅತಿಯಾದ ಬಳಕೆಯಿಂದ ಒತ್ತಡ, ನಿದ್ರಾಹೀನತೆ, ದೃಷ್ಟಿದೋಷ ಮುಂತಾದ ಸಮಸ್ಯೆಗಳ ಜೊತೆಗೆ ಕೌಟುಂಬಿಕ ಕಲಹ, ಸಾಮಾಜಿಕವಾಗಿ ಏಕಾಂಗಿಯಾಗಿ ಖಿನ್ನತೆ ಮತ್ತಿತರ ಸಮಸ್ಯೆಗಳು ತಲೆದೋರುವ ಸಾಧ್ಯತೆ ಇದೆ ಎಂದಿದ್ದಾರೆ. ಮೊಬೈಲ್ ಫೋನ್ ವ್ಯಾಪಕ ಬಳಕೆಯಿಂದ ಪದೇ ಪದೇ ಮೆಸೇಜ್ ಮಾಡುವ, ಕರೆ ಮಾಡುವ, ಅಂತರ್ಜಾಲ ಬಳಸುವ, ವಿಡಿಯೋ ನೋಡುವ ಮುಂತಾದ ವ್ಯಸನಗಳು ಉಂಟಾಗುತ್ತವೆ. ಈ ಹಿನ್ನೆಲೆಯಲ್ಲಿ ಮೊಬೈಲ್ ಫೋನ್ ಮಿತ ಬಳಕೆ ಅಗತ್ಯ ಎಂದು ಅವರು ಸಲಹೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಆಯುಷ್ಮಾನ್ ಭಾರತ ಯೋಜನೆ ಚಾಮರಾಜನಗರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುವತ್ತ ಸಾಗಿದೆ. ಜಿಲ್ಲಾಸ್ಪತ್ರೆಯಲ್ಲಿ ಪ್ರತ್ಯೇಕ ಕೌಂಟರ್ ತೆರೆದು ಆಸಕ್ತರು ಆರೋಗ್ಯ ಚೀಟಿಗಳನ್ನು ಪಡೆಯುತ್ತಿದ್ದಾರೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಪ್ರಸಾದ್, ಆಯುಷ್ಮಾನ್ ಭಾರತ ಯೋಜನೆಯ ಸೌಲಭ್ಯವನ್ನು 10 ಲಕ್ಷ ಜನರಿಗೆ ನೀಡುವ ಉದ್ದೇಶದಿಂದ ಜನವರಿ 4ರಿಂದ ಜಿಲ್ಲಾಸ್ಪತ್ರೆಯಲ್ಲಿ 4 ಕೌಂಟರ್ಗಳನ್ನು ತೆರೆಯಲಾಗಿದೆ ಎಂದು ಹೇಳಿದರು. ಈ ಒಂದು ಸ್ಕೀಮ್ ಅಡಿ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿರುವ ಅಮಚವಾಡಿಯ ವೀರಭದ್ರಪ್ಪ ನಾಯಕ ಯೋಜನೆಯಡಿ ಸದಸ್ಯತ್ವಕ್ಕಾಗಿ ಹೆಸರು ನೋಂದಾಯಿಸಿಕೊಂಡಿದ್ದು ಬಡವರಿಗೆ ಇದೊಂದು ಉತ್ತಮ ಸೇವೆಯಾಗಿದೆ ಎಂದರು. ಮತ್ತೊಬ್ಬ ಫಲಾನುಭವಿ ದೇಮಹಳ್ಳಿ ಉಮೇಶ್ ಬಿಪಿಎಲ್ ಕಾರ್ಡು ಹೊಂದಿರುವ ತಮ್ಮ ಕುಟುಂಬದ ಸದಸ್ಯರೆಲ್ಲರಿಗೂ ಆರೋಗ್ಯ ಕಾಪಾಡಿಕೊಳ್ಳಲು ಈ ಯೋಜನೆ ನೆರವಾಗಿದೆ ಎಂದು ಹೇಳಿದರು. ಗುಂಡ್ಲುಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಕೌಂಟರ್, ಒಟ್ಟು 7 ಕೌಂಟರ್ಗಳನ್ನ ಈಗ ತೆಗೆದಿದ್ದೇವೆ. ಇನ್ನು ಮುಂದಿನ ವಾರದಲ್ಲಿ ಇನ್ನೂ 3 ಕೌಂಟರ್ಗಳನ್ನ ಹೆಚ್ಚುವರಿಯಾಗಿ ತೆಗೆಯಲಿದ್ದೇವೆ. ಈ ಪ್ರತಿ ಕೌಂಟರ್ಗಳಲ್ಲಿ ಒಂದು ದಿನಕ್ಕೆ 100 ಕಾರ್ಡ್ಗಳನ್ನು ನಾವು ವಿತರಣೆ ಮಾಡ್ತಾ ಇದ್ದೇವೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗಾಗಲೇ ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ನೋಂದಾಯಿಸ್ಕೊತಾ ಇದ್ದಾರೆ. ಅದರಂತೆ ನಾನು ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಈ ಯೋಜನೆಯಲ್ಲಿ ಸದಸ್ಯನಾಗಲು ನೋಂದಾಯಿಸಿಕೊಂಡಿದ್ದೀನಿ.
ನಾನು BPL ಕಾರ್ಡ್ ಹೊಂದಿದ್ದು ಈ ಯೋಜನೆಯಡಿ ವರ್ಷಕ್ಕೆ 5 ಲಕ್ಷವರೆಗೂ ನಮ್ಮ ಕುಟುಂಬ ಎಲ್ಲ ಸದಸ್ಯರಿಗೂ ಉಚಿತ ಚಿಕಿತ್ಸೆಯನ್ನು ಸರ್ಕಾರ ನೀಡ್ತಾ ಇದೆ. ಇದು ಬಡವರಿಗೆ ಒಳ್ಳೆಯ ಯೋಜನೆ, ಇದೊಂದು ಅನುಕೂಲವಾಗಿದೆ. ನಾನು BPL ಕಾರ್ಡ್ ಹೊಂದಿರುತ್ತೇನೆ. ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಭಾರತ್ ಹಾಗೂ ಕರ್ನಾಟಕ ಯೋಜನೆ ವತಿಯಿಂದ ಒಂದು ಹೆಲ್ತ್ ಕಾರ್ಡ್ ಕೊಡ್ತಾ ಇದ್ದಾರೆ. ನಾನು ಸದಸ್ಯರೆಲ್ಲ ಬಂದು ನಾನು ಸಹ ಇಲ್ಲಿಗೆ ನೋಂದಾಯಿಸಿಕೊಂಡು ಹೆಲ್ತ್ ಕಾರ್ಡ್ ಪಡೆಯೋಕ್ಕೆ ಬಂದಿದ್ದೀನಿ. ಈ ಹೆಲ್ತ್ ಕಾರ್ಡ್ ಉಪಯೋಗ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಕುಟುಂಬ ಸದಸ್ಯರಿಗೆ ಯಾರೇ ಒಂದು ಅನಾರೋಗ್ಯ ಉಂಟಾದಾಗ 5 ಲಕ್ಷ ರೂಪಾಯಿವರೆಗೂ ಒಂದು ಟ್ರೀಟ್ಮೆಂಟನ್ನು ಸರ್ಕಾರ ಭರಿಸುತ್ತೆ. ಇದು ನಮ್ಮಂಥ ಬಡವರಿಗೆ ತುಂಬ ಅನುಕೂಲ ಆಗಿದೆ. ಸಗಟು ಬೆಲೆ ಸೂಚ್ಯಂಕ ಇಂಧನ ಮತ್ತು ಕೆಲ ಆಹಾರ ಸಾಮಗ್ರಿಗಳ ಮೇಲಿನ ಬೆಲೆ ಇಳಿಕೆಯಿಂದಾಗಿ ಕಳೆದ ಡಿಸೆಂಬರ್ 2018ಕ್ಕೆ ಹಣದುಬ್ಬರ ದರ ಶೇಕಡ 3.80ಗೆ ಇಳಿದಿದ್ದು, ಇದು ಕಳೆದ 8 ತಿಂಗಳಿನಲ್ಲಿ ಕನಿಷ್ಠವಾಗಿದೆ. 2018ರ ನವೆಂಬರ್ನಲ್ಲಿ ಸಗಟು ಬೆಲೆ ಸೂಚ್ಯಂಕ ಶೇಕಡ 4.64ರ ಹಣದುಬ್ಬರದ ಮೇಲೆ ಆಧಾರವಾಗಿತ್ತು. ಸರ್ಕಾರ ನಿನ್ನೆ ಬಿಡುಗಡೆಗೊಳಿಸಿರುವ ಹೇಳಿಕೆಯಲ್ಲಿ ಆಹಾರ ಪದಾರ್ಥಗಳ ದರದಲ್ಲಿ ಶೇಕಡ 0.07ರಷ್ಟು ಇಳಿಕೆಯಾಗಿದೆ ಎಂದು, ನವೆಂಬರ್ನಲ್ಲಿ ಶೇಕಡ 3.13ರಷ್ಟಿತ್ತು ಎಂದು ತಿಳಿಸಿದೆ. ತರಕಾರಿಗಳ ಬೆಲೆ ಕಳೆದ ಡಿಸೆಂಬರಿನಲ್ಲಿ ಇಳಿಕೆಯಾದ ಪರಿಣಾಮ ಹಣದುಬ್ಬರ ದರ ಶೇಕಡ 17.55ಕ್ಕೆ ತಲುಪಿತ್ತು. ಇದರ ಹಿಂದಿನ ತಿಂಗಳು ಹಣದುಬ್ಬರ ದರ ಶೇಕಡ 26.98ರಷ್ಟಿತ್ತು. ಇಂಧನ ದರದಲ್ಲಿನ ಇಳಿಕೆಯಿಂದಾಗಿ ಕಳೆದ ಡಿಸೆಂಬರ್ನಲ್ಲಿ ಹಣದುಬ್ಬರ ದರ ಶೇಕಡ 8.38ಕ್ಕೆ ತಲುಪಿದ್ದು, ಇದು ನವೆಂಬರ್ನಲ್ಲಿ ಶೇಕಡ 16.28ಕ್ಕಿಂತ ಅರ್ಧಕ್ಕೆ ಇಳಿಕೆಯಾಗಿದೆ. ಡಿಸೆಂಬರ್ ತಿಂಗಳಿನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಇಳಿಕೆ ಕಂಡು ಬಂದಿತ್ತು. ಶೇಕಡ 3.80 ಹಣದುಬ್ಬರ ದರ ಕಳೆದ 8 ತಿಂಗಳಲ್ಲೇ ಕನಿಷ್ಠವಾಗಿದ್ದು, ಇದಕ್ಕಿಂತ ಕನಿಷ್ಠ ಹಣದುಬ್ಬರ ದರ ಶೇಕಡ 3.6 ಕಳೆದ ಏಪ್ರಿಲ್ನಲ್ಲಿ ದಾಖಲಾಗಿತ್ತು. ಬೆಂಗಳೂರಿನ ವಿವೇಕನಗರದಲ್ಲಿರುವ ಇನ್ಫ್ಯಾಂಟ್ ಜೀಸಸ್ ಚರ್ಚ್ನ 49ನೇ ವಾರ್ಷಿಕ ಮಹೋತ್ಸವಕ್ಕೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ನಿನ್ನೆ ಚಾಲನೆ ನೀಡಿದರು. ಧರ್ಮಾಧಿಕಾರಿ ಆರ್ಚ್ ಬಿಷಪ್ ರೆವರೆಂಡ್ ಬರ್ನಾರ್ಡ್ ಮೊರೆಸ್, ಶಾಸಕ NA ಹ್ಯಾರಿಸ್ ಉಪಸ್ಥಿತರಿದ್ದರು. HD ಕುಮಾರಸ್ವಾಮಿ, ರಾಜ್ಯದ ಹಲವೆಡೆ ಕ್ರೈಸ್ತ ಸಮುದಾಯಕ್ಕೆ ಸ್ಮಶಾನಗಳ ಕೊರತೆ ಇದೆ ಎಂದು ಧರ್ಮಾಧಿಕಾರಿಗಳು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಈ ಸಮುದಾಯದ ಧಾರ್ಮಿಕ ಕಾರ್ಯಗಳಿಗೆ ಬೇಕಾದ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಹಾಗೂ ಸಮುದಾಯದ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಎಂದರು. ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಬೆಂಗಳೂರು ನಗರವಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಕ್ರಿಶ್ಚಿಯನ್ ಸಮಾಜದ ಬಂಧುಗಳ ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಈ ಸರ್ಕಾರದಲ್ಲಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಗಮನವನ್ನು ಹರಿಸಿದ್ದೇವೆ. ಆ ಒಂದು ನಿಮ್ಮಗಳ ಭಾವನೆಗಳಿಗೆ ಈ ಸರ್ಕಾರ ಸ್ಪಂದಿಸಿ ಕೆಲಸವನ್ನು ಮಾಡುತ್ತದೆ. ಇವತ್ತು ನಿಮ್ಮಗಳ ರಕ್ಷಣೆಗೆ ಈ ಸರ್ಕಾರ ಸದಾಕಾಲ ಇದೆ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದನ್ನ ಮತ್ತೊಮ್ಮೆ ನಿಮಗೆ ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಹ್ಯಾರಿಸ್, ಸುಮಾರು 600 ದಿವ್ಯಾಂಗರಿಗೆ KPTCLನಲ್ಲಿ ರಾಜ್ಯ ಸರ್ಕಾರ ಉದ್ಯೋಗ ಕಾಯಂಗೊಳಿಸಿರುವುದು ಶ್ಲಾಘನೀಯ ಎಂದರು. ರಾಜ್ಯ ವಕೀಲರ ಪರಿಷತ್ ಮತ್ತು ಬೆಂಗಳೂರು ವಕೀಲ ಸಂಘದ ವತಿಯಿಂದ ಇಂದು ನಿವೃತ್ತಿಯಾಗುವ ರಾಜ್ಯ ಹೈಕೋರ್ಟ್ನ ನ್ಯಾಯಮೂರ್ತಿ HG ರಮೇಶ್ ಅವರಿಗೆ ನಿನ್ನೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ವಕೀಲ ಸಂಘದ ಅಧ್ಯಕ್ಷ AP ರಂಗನಾಥ್ HG ರಮೇಶ್ ಅವರನ್ನು ಸನ್ಮಾನಿಸಿದರು. ಬಳಿಕ ಅಡ್ವೊಕೇಟ್ ಜನರಲ್ ಉದಯ ಹೊಳ್ಳ, HG ರಮೇಶ್ ಶುದ್ಧ ಹಸ್ತ ಮತ್ತು ಶುದ್ಧ ಹೃದಯದಿಂದ ನ್ಯಾಯಾಂಗದ ಘನತೆ ಹಿಡಿದವರು, ವ್ಯಕ್ತಿಗಿಂತ ಸಂಸ್ಥೆ ದೊಡ್ಡದು ಎಂಬುದನ್ನು ಎಲ್ಲರಿಗೂ ತೋರಿಸಿಕೊಟ್ಟರು ಎಂದು ಪ್ರಶಂಸಿಸಿದರು. ನ್ಯಾಯಮೂರ್ತಿ HG ರಮೇಶ್, ಹೈಕೋರ್ಟ್ ನ್ಯಾಯಮೂರ್ತಿಗಳ ಸ್ಥಾನಕ್ಕೆ ಶಿಫಾರಸು ಮಾಡಲಾಗುವ ಅಭ್ಯರ್ಥಿಗಳ ಜೊತೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಕೊಲಿಜಿಯಂ ಪರಸ್ಪರ ಸಮಾಲೋಚನೆ ನಡೆಸುವ ಪದ್ಧತಿ ಕಡ್ಡಾಯವಾಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. To gain confidence to practice law. Knowledge is the biggest strength and asset of a lawyer, and his success depends on it. Make the best use of every opportunity to learn the theory and practice of law. This is for employers, not for senior advocates. Watch the court proceedings. You will learn a lot by doing so. Be thorough on facts and law while addressing the court. Formulate the question that requires determination by the court. Focus on the question. Maintain the habit of preparing notes in every case in which you are asked to appear.
ಹಿರಿಯ ಪತ್ರಕರ್ತ ಡಾಕ್ಟರ್ ಪಾಟೀಲ ಪುಟ್ಟಪ್ಪ ಅವರ ಜನ್ಮ ಶತಮಾನೋತ್ಸವ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ನಿನ್ನೆ ಡಾಕ್ಟರ್ ಪಾಪು 100 ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ, ಮಾಜಿ ಸಚಿವ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪೌರಾಡಳಿತ ಸಚಿವ ಎಸ್ ಶಿವಳ್ಳಿ, ನಾಡಿಗೆ ಅನ್ಯಾಯವಾದಾಗ ಪಾಪು ಅವರು ತಮ್ಮ ನೇರ ನುಡಿಗಳಿಂದ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯದಲ್ಲಿ ತಮ್ಮದೇ ಆದಂತಹ ಹಿರಿತನವನ್ನು, ನೇರ ಜೀವನವನ್ನ ಕಂಡಿದ್ದಾರೆ, ಕೊಟ್ಟಿದ್ದಾರೆ. ಅದರಲ್ಲಿಯೂ ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿ ವೀರಣ್ಣ ಮತ್ತಿಕಟ್ಟಿ, ಉತ್ತರ ಕರ್ನಾಟಕ ಬಡತನ ಹಾಗೂ ಬರಗಾಲದಿಂದ ಸಂಕಷ್ಟಕ್ಕೆ ಸಿಲುಕಿದಾಗ ಇಲ್ಲಿನ ಸಮಸ್ಯೆಗಳಿಗಾಗಿ ಹೋರಾಟ ಮಾಡಿರುವುದರಲ್ಲಿ ಪಾಟೀಲ್ ಪುಟ್ಟಪ್ಪ ಪ್ರಮುಖರು ಎಂದರು. ಸನ್ಮಾನ್ಯ ಪಾಟೀಲ್ ಪುಟ್ಟಪ್ಪನವರು, ಅದರ ಜೊತೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕರ್ನಾಟಕದ ಇತಿಹಾಸದಲ್ಲಿ ಬಹಳ ಮಹತ್ತರವಾದ ಪಾತ್ರ ಮಾಡಿದಂತೆ. ಇದೇ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪಾಟೀಲ ಪುಟ್ಟಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಯುನೈಟೆಡ್ ಕಿಂಗ್ಡಮ್ ಸಂಸತ್ತಿನಲ್ಲಿಂದು ಬ್ರೆಕ್ಸಿಟ್ ಒಪ್ಪಂದ ಕುರಿತು ನಿರ್ಣಾಯಕ ಮತದಾನ ನಡೆಯಲಿದೆ. ಬ್ರೆಕ್ಸಿಟ್ ಕುರಿತ ಕಳೆದ 5 ದಿನಗಳಿಂದ ಸಂಸತ್ತಿನಲ್ಲಿ ನಡೆಯುತ್ತಿರುವ ಚರ್ಚೆ ಸಮಾರೋಪ ಹಂತಕ್ಕೆ ಬಂದಿದ್ದು, ಯುರೋಪಿಯನ್ ಒಕ್ಕೂಟದಿಂದ ಹೊರಗೆ ಬೀಳುವ ಬಗ್ಗೆ ಪ್ರಧಾನಮಂತ್ರಿ ಥೆರೆಸಾ ಮೇ ಅವರ ಬ್ರೆಕ್ಸಿಟ್ ಒಪ್ಪಂದ ಕುರಿತು ಸಂಸದರು ಮತ ಚಲಾಯಿಸಿದ್ದಾರೆ. ಒಪ್ಪಂದವನ್ನು ವಿರೋಧಿಸಿದಲ್ಲಿ ಬ್ರಿಟನ್ ಜನರ ಗೌರವಕ್ಕೆ ಹಿನ್ನಡೆಯಾಗಲಿದ್ದು, ತಮ್ಮ ನಿರ್ಣಯವನ್ನು ಬೆಂಬಲಿಸುವಂತೆ ಥೆರೆಸಾ ಮೇ ಕೋರಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರುಗೋಡು ಸಮೀಪದ ಕಡವಿ ಶಿವಾಪುರ ಬಳಿ ನಿನ್ನೆ ರಾತ್ರಿ ಕಾರು ನಿಯಂತ್ರಣ ಕಳೆದುಕೊಂಡು ಘಟಪ್ರಭಾ ಎಡದಂಡೆ ಕಾಲುವೆಗೆ ಉರುಳಿದ ಪರಿಣಾಮ ಒಂದೇ ಕುಟುಂಬದ 5 ನೀರು ಪಾಲಾಗಿದ್ದು 3 ಮೃತದೇಹ ಪತ್ತೆಯಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಈ ದುರ್ಘಟನೆ ಸಂಭವಿಸಿದೆ ಎಂದು ಹೇಳಲಾಗಿದ್ದು, ನೀರು ಪಾಲಾದ ಮತ್ತಿಬ್ಬರ ಪತ್ತೆಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಮೆಲ್ಬರ್ನ್ನಲ್ಲಿ ಆರಂಭವಾದ ಆಸ್ಟ್ರೇಲಿಯಾ ಮುಕ್ತ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ವಿಭಾಗದ ಮೊದಲ ಸುತ್ತಿನಲ್ಲಿ ಮರಿಯಾ ಶರಪೋವಾ ಹ್ಯಾರಿಯಟ್ ಡಾಟ್ ವಿರುದ್ಧ 6-0, 6-0 ನೇರ ಸೆಟ್ಗಳಲ್ಲಿ ಜಯಗಳಿಸಿ 2ನೇ ಸುತ್ತಿಗೆ ಮುನ್ನಡೆದಿದ್ದಾರೆ. ಇದೇ ವಿಭಾಗದ ಇನ್ನೊಂದು ಪಂದ್ಯದಲ್ಲಿ ಆರ್ಯಾನ್ ಸಬಲಾಂಗ 6-1, 6-4 ಅಂತರದಲ್ಲಿ ಅನಾ ಕಲಿನ್ಸ್ಕಾಯ ವಿರುದ್ಧ ಗೆಲುವು ಸಾಧಿಸಿದರೆ, ಏಂಜೆಲಿಕ್ ಕೆರ್ಬರ್ 6-2, 6-2 ಅಂತರದಲ್ಲಿ ಪೋಲೋನಾ ಹರ್ಕಾಗ್ ವಿರುದ್ಧ ಜಯ ಗಳಿಸಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸ್ಪೇನ್ನ ರಫೆಲ್ ನಡಾಲ್ ಜೇಮ್ಸ್ ಡಕ್ವರ್ತ್ ಅವರನ್ನು 6-4, 6-3, 7-5 ಅಂತರದಲ್ಲಿ ಪರಾಭವಗೊಳಿಸಿ 2ನೇ ಸುತ್ತು ತಲುಪಿದ್ದಾರೆ. ಮತ್ತೊಂದು ಪಂದ್ಯದಲ್ಲಿ ಚೌಟಿಸ್ಟಾ ಆಗಟ್ ವಿರುದ್ಧ ಸೋಲನುಭವಿಸಿದ ಬ್ರಿಟನ್ನಿನ ಆಂಡಿ ಮರ್ರೆ ಟೂರ್ನಿಯಿಂದ ನಿರ್ಗಮಿಸಿದ್ದಾರೆ. ಇಂದು ಪುರುಷರ ಸಿಂಗಲ್ಸ್ನಲ್ಲಿ ರೋಜರ್ ಫೆಡರರ್ ಉಜ್ಬೇಕಿಸ್ತಾನದ ಡೆನಿಸ್ ಇಸ್ಟೋಮಿನ್ ವಿರುದ್ಧ ಸೆಣಸಲಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಡೆನ್ಮಾರ್ಕ್ನ ಕ್ಯಾರೋಲಿನ್ ವೋಜ್ನಿಯಾಕಿ ಬೆಲ್ಜಿಯಂನ ವಾನ್ ಯುಟ್ವಾಂಕರನ್ನು ಎದುರಿಸಲಿದ್ದಾರೆ. ಶಾರ್ಜಾದಲ್ಲಿ ನಿನ್ನೆ ನಡೆದ ಎಎಫ್ಸಿ ಕಪ್ ಫುಟ್ಬಾಲ್ ಟೂರ್ನಿಯ ಎ ಗುಂಪಿನ ತನ್ನ ಅಂತಿಮ ಲೀಗ್ ಪಂದ್ಯದಲ್ಲಿ ಭಾರತ ತಂಡ ಬಹ್ರೇನ್ ವಿರುದ್ಧ 0-1 ಗೋಲಿನ ಅಂತರದಲ್ಲಿ ಸೋಲನುಭವಿಸಿದೆ. ಇದರಿಂದಾಗಿ ಮೊದಲ ಬಾರಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸುವ ಸುವರ್ಣವನ್ನು ಭಾರತ ಕಳೆದುಕೊಂಡಿದೆ. ಅಡಿಲೇಡ್ನಲ್ಲಿ ಇಂದು ನಡೆಯುತ್ತಿರುವ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ದ್ವಿತೀಯ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಪ್ರವಾಸಿ ಭಾರತಕ್ಕೆ 299 ಗುರಿ ನೀಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ತಂಡ ನಿಗದಿತ 50 ಓವರ್ಗಳಲ್ಲಿ 9 ವಿಕೆಟ್ ನಷ್ಟಕ್ಕೆ 298 ರನ್ ಕಲೆ ಹಾಕಿತು.
ಆತಿಥೇಯ ತಂಡದ ಪರ ಶಾನ್ ಮಾರ್ಷ್ ಶತಕ ಗಳಿಸಿ ತಂಡದ ಬೃಹತ್ ಮೊತ್ತಕ್ಕೆ ಕಾರಣರಾದರು. ಟೀಂ ಇಂಡಿಯಾ ಪರ ಭುವನೇಶ್ವರ್ ಕುಮಾರ್ 4, ಮೊಹಮ್ಮದ್ ಶಮಿ 3 ವಿಕೆಟ್ ಕಬಳಿಸಿದರೆ ರವೀಂದ್ರ ಜಡೇಜಾ 1 ವಿಕೆಟ್ ಉರುಳಿಸಿದರು. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಭಾರತದ ಮಧ್ಯಮ ವೇಗಿ ಮೊಹಮ್ಮದ್ ಸಿರಾಜ್ 76 ರನ್ ನೀಡಿ ಯಾವುದೇ ವಿಕೆಟ್ ಪಡೆಯದೆ ದುಬಾರಿ ಬೌಲರ್ ಎನಿಸಿದರು. ಸದ್ಯ 3 ಪಂದ್ಯಗಳ ಸರಣಿಯಲ್ಲಿ ಆಸ್ಟ್ರೇಲಿಯಾ 1-0 ಅಂತರದಲ್ಲಿ ಮುನ್ನಡೆದಿದೆ. Movement again at the crease. That was an outstanding stroke, wasn't it? We just had the hyperfield up and there was barely a gap there through that cover region, but he was good enough and sharp enough to pierce the field. Moth getting out of there saying, no, I don't want any of that. There was nothing scratchy about that shot whatsoever. And then the next ball, he looked to sort of shuffle around the crease as well. So he's certainly trying to get into the mind of Jason Behrendorff and put the, I guess, inexperienced bowler under pressure. Tight there. Ooh. That just jammed in the ground too when he tried to slide it in. 5 overs gone, none for 27. Wow, beautiful. ಮಧ್ಯವರ್ತಿಗಳ ನಿರ್ಮೂಲನೆ ಹಾಗೂ ನೇರ ನಗದು ವರ್ಗಾವಣೆಯಿಂದ ಬೊಕ್ಕಸಕ್ಕೆ ವಾರ್ಷಿಕ 90,000 ಕೋಟಿ ರೂಪಾಯಿ ಉಳಿತಾಯ, ಪ್ರಧಾನಿ ನರೇಂದ್ರ ಮೋದಿ. ಮಧ್ಯವರ್ತಿಗಳ ನಿರ್ಮೂಲನೆ ಹಾಗೂ ನೇರ ನಗದು ವರ್ಗಾವಣೆಯಿಂದ ಬೊಕ್ಕಸಕ್ಕೆ ವಾರ್ಷಿಕ 90,000 ಕೋಟಿ ರೂಪಾಯಿ ಉಳಿತಾಯ, ಪ್ರಧಾನಿ ನರೇಂದ್ರ ಮೋದಿ. ಪ್ರಯಾಗ್ರಾಜ್ನಲ್ಲಿ ವಿಶ್ವವಿಖ್ಯಾತ ಕುಂಭಮೇಳ, ಸಹಸ್ರಾರು ಭಕ್ತರು ಭಾಗಿ, ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಸಂಭ್ರಮ. ಭಾರತೀಯ ಸೇನಾ ದಿನ ಆಚರಣೆ, ಹುತಾತ್ಮರ ಯೋಧರ ಸಾಧನೆ ಸ್ಮರಣೆ. ಹಾಗೂ ಅಡಿಲೇಡ್ ಏಕದಿನ ಕ್ರಿಕೆಟ್ ಪಂದ್ಯ, ಭಾರತದ ಗೆಲುವಿಗೆ 293 ರನ್ ಗುರಿ ಒಡ್ಡಿದ ಆಸ್ಟ್ರೇಲಿಯಾ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.